ವಿವೇಕಾನಂದರು ಎಲ್ರಿಗೂ ತಿಳಿದಂತೆ ಇವರು ನಮ್ಮ ಸಮಾಜದ ಸುಧಾರಕರಾಗಿರ್ಬೋದು ಹಾಗೂ ಭಾರತದ ಪರಂಪರೆ ಸಂಸ್ಕೃತಿ ನೆಲೆ ಇದನ್ನೆಲ್ಲ ಸಹ ನಮ್ಮ ಬೇರೆ ದೇಶಗಳಿಗಾಗಿರಬಹುದು ಜಗತ್ತಿಗಾಗಿ ಪರಿಚಯ ಮಾಡಿಕೊಟ್ಟರು. ಸ್ವಾಮಿ ವಿವೇಕಾನಂದರು 1863 ಜನವರಿ 12ನೇ ತಾರೀಕಂದು ಕೋಲ್ಕತ್ತಾದಲ್ಲಿ ಜನಿಸ್ತಾರೆ. ಮತ್ತು ಇವರು ಸಾಕಷ್ಟು ಚಟುವಟಿಕೆಗಳನ್ನೆಲ್ಲ ಮಾಡಿದ್ದಾರೆ. ನಮ್ಮ ಭಾರತದಲ್ಲಿರುವಂತಹ ಬ್ಲೈಂಡ್ ಬಿಲೀಫ್ ಆಗಿರ್ಬೋದು, ರೂಢಿಯಿಂದ ಬಂದಿರುವಂಥ ಎಷ್ಟೋ ರೂಢಿಗಳಾಗಿರ್ಬೋದು, ಇದನ್ನೆಲ್ಲ ಹೋಗಲಾಡಿಸಿದ್ದಕ್ಕೆ ಅವರು ತುಂಬ ಇದು ಮಾಡಿದ್ದಾರೆ, ಪ್ರೋತ್ಸಾಹ ನೀಡಿದ್ದಾರೆ. ಮತ್ತು ಎಲ್ಲ ಜಾತಿ ವರ್ಗ ಭೇದಗಳನ್ನೆಲ್ಲ ಬೇರೆ ಜಾತಿ ವರ್ಗ ಭೇದಗಳನ್ನೆಲ್ಲ ತೊಡೆದು ಹಾಕಿ ಅವರು ಒಂದೇ ಅನ್ನೋದನ್ನು ಮತಗಳನ್ನೆಲ್ಲ ತಿಳಿಸಿದ್ದಾರೆ. ಮತ್ತು ಚಿಕಾಗೋ ಅಲ್ಲಿ ಅವರು ಒಂದು ಭಾಷಣವನ್ನು ಮಾಡ್ತಾರೆ. ಅದನ್ನು ಸೋದರ ಸೋದರಿಯಿಂದ ಪ್ರಾರಂಭ ಮಾಡ್ತಾರೆ. ಇದರಿಂದ ನಮಗೇನು ತಿಳಿದು ಬರುತ್ತೆ ಅಂದರೆ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಎಲ್ಲೆಡೆ ಯಾವತ್ತೂ ಸಹ ನಾವು ಮರಿಬಾರ್ದು ಅನ್ನೋದನ್ನು ತಿಳ್ಕೊಬಹುದಾಗುತ್ತೆ. ಆಮೇಲೆ ತಮ್ಮ ಮಹಾಗ್ರಂಥವಾದಂಥ ಭಗವದ್ಗೀತೆಯನ್ನು ಎಲ್ಲರೂ ಕೆಳಗೆ ಇಟ್ಟರೂ ಸಹ ಬೇರೆ ದೇಶದವರು ಕುರಾನು ಬೈಬಲ್ ಇದೆಲ್ಲ ಮೇಲೆ ಇದ್ದರೂ ಸಹ ಅದು ಕೆಳಗೆ ಇರುತ್ತೆ. ಆದರೂ ಆವಾಗ ಮುಗುಳ್ನಗೆಯಿಂದ ಅವರು ಧನಾತ್ಮಕ ಚಿಂತನೆಯಿಂದ ಹೇಳ್ತಾರೆ, ನಾನು ಈ ನಮ್ಮ ಭಗವದ್ಗೀತೆಯನ್ನು ತಗೊಳಕ್ಕೆ ಹೋದರೆ ಎಲ್ಲವೂ ಸಹ ಬಿದ್ದೋಗ್ತವೆ ಆ ಥರ ಅವರ ಆಲೋಚನೆ ಇತ್ತು. ಮತ್ತು ಅವರು ತುಂಬ ಮನಸ್ಸನ್ನು ಕೇಂದ್ರೀಕೃತರನ್ನಾಗಿ ಮಾಡ್ತಿದ್ರು, ತುಂಬ ಏಕಾಗ್ರತೆವಂತರಾಗಿದ್ದರು ಅವರು. ಮತ್ತು ಇಂದಿನ ನಾವು ದಿನಾಚರಣೆಯಲ್ಲಿ ಭಾಷಣ ಮುಖಾಂತರ ನಾವು ಮಾತಾಡದೆ ಸಾಲದು ಅದು ಅವರು ಕೊಟ್ಟಿರುವಂಥ ಆದರ್ಶಗಳಾಗಿರಬಹುದು. ಮತ್ತು ಅವ್ರು ಹೇಳಿರುವಂತಹ ಮೂಲ ವಿಷಯ ಯಶಸ್ಸಿಗೆ ಮೂಲ ವಿಷಯ ಆಗಿರೋದನ್ನು ನಾವು ಸ್ಮರಿಸ್ಕೊಳ್ಬೇಕು, ನಮ್ಮ ಜೀವನವನ್ನು ಅಳವಡಿಸ್ಕೋಬೇಕು. ಆ 3 ಮೌಲ್ಯಗಳು ಯಾವ್ಯಾವುದು ಅಂದರೆ ನಮ್ಮ ಆತ್ಮವಿಶ್ವಾಸ, ಶಿಸ್ತು ಮತ್ತು ಶಿಸ್ತು ಇವನ್ನೆಲ್ಲ ಪರಿಪಾಲನೆ ಮಾಡುವಂಥದ್ದೇ ಅವರ ಗುರಿಯಾಗಿತ್ತು. ಇಂದು ನಮ್ಮ ಭಾರತ ದೇಶಕ್ಕೆ ಎಷ್ಟೊಂದು ಕೊಡುಗೆ ನೀಡಿದ್ದಾರೆ, ಇದನ್ನು ನಾವು ಯಾವತ್ತೂ ಸ್ಮರಿಸ್ತಾ ಇರಬೇಕು ಅನ್ನೋದನ್ನು ಹೇಳ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಅಕಾಡೆಮಿಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯ ಪರವಾಗಿ ಭಾಷಣ ಸ್ಪರ್ಧೆಯನ್ನು ಮಾಡಿದರು. ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 4ನೇ ಬಹುಮಾನವನ್ನು ಕೊಟ್ಟಿದ್ದರು. ಅದರಲ್ಲಿ ನಾನು ಪ್ರಥಮ ಬಹುಮಾನವನ್ನು ಪಡೆದಿದ್ದೇನೆ. ಈ ಪ್ರಥಮ ಬಹುಮಾನದಲ್ಲಿ ಅಯೋಧ್ಯೆಯಿಂದ ತಂದಂತಹ ರಾಮನ ಮೂರ್ತಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಪಡ್ಕೊಂಡು ತುಂಬಾ ಖುಷಿ ಆಯಿತು. ನಂತರ ಇದು ಒಂಥರ ಸ್ಫೂರ್ತಿಯಾಗಿದೆ. ಇನ್ನು ಬೇರೆ ಭಾಷಣ ಆಗಿರ್ಬೋದು, ಬೇರೆ ಸ್ಪರ್ಧೆಯಲ್ಲಾಗಿರ್ಬೋದು ಭಾಗವಹಿಸೋಕ್ಕೆ ಈ ಬಹುಮಾನಗಳು ತುಂಬ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತಿನ ಭಾಷಣದಲ್ಲಿ ಎಲ್ಲರೂ ಸಹ ನನ್ನ ಸಹಪಾಠಿಗಳಾದಂತಹ ಎಲ್ಲರೂ ಸಹ ಚೆನ್ನಾಗಿ ಮಾತನಾಡಿದ್ದಾರೆ, ಅದಕ್ಕೂ ಖುಷಿ ಪಡ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದ ಅವರು ಜನವರಿ 12, 1863 ಕೋಲ್ಕತ್ತಾದಲ್ಲಿ ಜನಿಸಿದರು. ಇವರ ತಂದೆ ವಿಶ್ವನಾಥ ದತ್ತ ಹಾಗೂ ತಾಯಿ ಭುವನೇಶ್ವರಿ ದೇವಿ. ಇವರಿಗೆ ಮೊದಲಿನಿಂದಲೂ ಜ್ಞಾನದ ದಾಹ ತುಂಬಾ ಇತ್ತು. ಹಾಗೆ ಇವರು ಸಂಗೀತ ಮತ್ತು ವಿಜ್ಞಾನದ ವಿಕಾಸರಾಗಿರ್ತಾರೆ. ಮತ್ತು ಇವರು ಭಾರತದ ಸರ್ವಧರ್ಮವನ್ನು ಎತ್ತಿ ಹಿಡಿಯೋದಕ್ಕೆ ತುಂಬ ಪ್ರಯತ್ನನ ಮಾಡ್ತಾರೆ. ಹಾಗೆ ಜಾತಿ ಮತ ಭೇದ ಭಾವ ಅದನ್ನೆಲ್ಲನೂ ಹೋಗಲಾಡಿಸೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ನಮ್ಮ ಎಲೈಟ್ ಅಕಾಡೆಮಿನಲ್ಲಿ ಆದಂತಹ ಭಾಷಣ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ತಗೊಂಡಿದ್ದೀನಿ. ಇಂದು ನಾವು ಸ್ವಾಮಿ ವಿವೇಕಾನಂದ ಜಯಂತಿಯ ಪ್ರಯುಕ್ತ ನಮ್ಮ ಒಂದು ಎಲೈಟ್ ಅಕಾಡೆಮಿಯಲ್ಲಿ ಎಲ್ಲ ತರಹದಾದಂತಹ ಚಟುವಟಿಕೆಗಳನ್ನ ನಾವು ಹಮ್ಮಿಕೊಂಡಿದ್ರಿ. ಅದರಲ್ಲಿ ನಾನು ಗೀತೆಯನ್ನು ಹಾಡಿದ್ದೀನಿ ಮತ್ತು ನಾನು ಸ್ವಾಮಿ ವಿವೇಕಾನಂದರವರ ಕುರಿತು ಒಂದೆರಡು ಮಾತುಗಳನ್ನ ಆಡಿದ್ದೀನಿ. ಇನ್ನು ನಮ್ಮ ಎಲೈಟ್ ಅಕಾಡೆಮಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ನಾನು 4ನೇ ಸ್ಥಾನವನ್ನು ಪಡೆದಿದ್ದೀನಿ. ಅದು ತುಂಬ ಖುಷಿಯಾದ ವಿಷಯ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾದ ಸ್ವಾಗತ ಕೋರಿ ಭವ್ಯ ಭಾರತದ ದಿವ್ಯ ಸಾಂಸ್ಕೃತಿಕ ಪರಂಪರೆಯನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸುತ್ತಾ ಇಡೀ ವಿಶ್ವಕ್ಕೆ ನಮ್ಮ ಸಾಂಸ್ಕೃತಿಕ ಪರಂಪರೆಯ ರಾಯಭಾರಿಯಾಗಿ ಅಂದು ಇಂದು ಮುಂದು ಎಂದೆಂದೂ ಸಹ ಯುವಕರ ಮುಂಚೂಣಿಯಾಗಿ ಯುವಕರ ಮಾರ್ಗದರ್ಶಕರಾಗಿ ಭಾರತದ ಪ್ರತಿಯೊಬ್ಬ ಆಬಾಲವೃದ್ಧರೆಲ್ಲರಿಗೂ ಸಹ ನಾವು ಅತ್ಯಂತ ಕುತ್ಸಿತನಾದಂಥ ವ್ಯಕ್ತಿಯ ಜೀವನದಲ್ಲಿ ಪವಾಡ ಸದೃಶವಾದಂಥ ಪರಿವರ್ತನೆಯನ್ನು ತರಬಲ್ಲಂಥ ಮಾಂತ್ರಿಕ ಶಕ್ತಿ ಸ್ವಾಮಿ ವಿವೇಕಾನಂದರ ವಿವೇಕವಾಣಿಯಲ್ಲಿದೆ. ಅಂಥ ವಿದ್ಯುತ್ವಾಣಿಯ ಪ್ರವಾಹದ ರೀತಿಯಲ್ಲಿ ವಿವೇಕವಾಣಿಯ ಮೂಲಕ ಸಮಸ್ತ ಭಾರತೀಯರನ್ನು ವಿಶೇಷವಾಗಿ ಸಾಮಾನ್ಯವಾಗಿ ಇಡೀ ವಿಶ್ವದ ಎಲ್ಲ ಮನುಕುಲವನ್ನು ಸಹ ಎಚ್ಚೆತ್ತ ಭಾರತ ಎಚ್ಚೆತ್ತ ಪ್ರಜೆಗಳು, ಎಚ್ಚೆತ್ತ ಮನುದ ಎಚ್ಚೆತ್ತ ಸಾಧಕ ಅನ್ನೋ ಒಂದು ರೀತಿಯಲ್ಲಿ ಪ್ರಚೋದಿಸಿದಂಥ ಮಹಾನ್ಶೀಲ ವ್ಯಕ್ತಿ
ಬಂಧುಗಳೇ, ಆ ವ್ಯಕ್ತಿಯ ಜಯಂತಿಯ ದಿನದಂದು ಸಮಸ್ತ ಮನುಕುಲಕ್ಕೂ ನಾನು ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನು ತಿಳಿಸುವುದರ ಮೂಲಕ ಈ ವಾಹಿನಿಗಳ ಮೂಲಕ ಒಂದು ವಿಚಾರಧಾರೆಯನ್ನು ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ಸ್ವಾಮಿ ವಿವೇಕಾನಂದರ ಬಗ್ಗೆ ರಸಋಷಿ ರವೀಂದ್ರನಾಥ ಟ್ಯಾಗೋರ್ ಅವರು ಒಂದು ಕಡೆ ಹೇಳ್ತಾರೆ, ಇಡೀ ಭಾರತವನ್ನು ತಿಳಿಬೇಕಾದ್ರೆ ಸ್ವಾಮಿ ವಿವೇಕಾನಂದರನ್ನು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯಲ್ಲಿ ಎಲ್ಲವೂ ರಚನಾತ್ಮಕವಾದಿದೆ, ನಕಾರಾತ್ಮಕವಾದದ್ದು ಯಾವುದೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಭವ್ಯ ಭಾರತವನ್ನು ತಿಳಿಬೇಕಾದ್ರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ಅರಿತು ವರ್ತಿಸುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಒಂದು ಅಮೃತದ ಮಡು, ಅದರಲ್ಲಿ ಮಿಂದವರ ಜೀವನ ಪಾವನವಾಗುತ್ತದೆ. ಅದೊಂದು ಒಂದಿನ ಕನಿ, ಅದರಲ್ಲಿ ಒಕ್ಕವರು ಅವರ ಮನಸ್ಸು ಒಂದಾಗುತ್ತದೆ, ಸಾಧಕರಾಗುತ್ತಾರೆ. ಅದಕ್ಕೋಸ್ಕರವಾಗಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಾವು ಆಚರಣೆ ಮಾಡುತ್ತಿರುವಂಥ ಪ್ರತಿಯೊಂದು ವರ್ಷವೂ ಸಹ ಅರ್ಥ ಮಾಡ್ಕೊಳ್ಳೋದು ಇಷ್ಟೇ ಬೇಕಾಗಿತ್ತು. 40 ವರ್ಷ ಮುಟ್ಟಿಲ್ಲ ಅವರು, ಕೇವಲ ಅವರು 39 ವರ್ಷ ಕೆಲವೇ ತಿಂಗಳುಗಳು ಬದುಕಿದ್ದಂಥವರು. ಇವತ್ತು ಸೂರ್ಯ ಚಂದ್ರ ಇರೋರ್ಗೂ ಅವರ ಹೆಸರು ಉಳಿದಿದೆ, ಅಮರವಾಗಿ ಉಳಿದಿದೆ. ಅವರು ಹೇಳಿದ್ದಾರೆ, ಪ್ರತಿಯೊಬ್ಬ ಜನಿಸಿದಂಥ ಪ್ರತಿಯೊಬ್ಬ ಮಾನವ ಸಹ ಸಾಯೋದಕ್ಕೆ ಮೊದಲು ತಮ್ಮ ಹೆಜ್ಜೆ ಗುರುತನ್ನು ಮನುಕುಲದೇತಕ್ಕೋಸ್ಕರ ಬಿಟ್ಟು ಹೋಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಬಿಟ್ಟು ಹೋಗಿದ್ದಾರೆ ಅವರ ವಿಚಾರಧಾರೆಗಳನ್ನು. ಈ ಭಾರತ ಇವತ್ತಿನ ದಿನ ವಿಶ್ವೆಲ್ಲ ಕಣ್ಣೆತ್ತಿ ನೋಡ್ತಾ ಇದೆ ಅಂದರೆ ಸ್ವಾಮಿ ವಿವೇಕಾನಂದರು ಹೋಗಿ ಚಿಕಾಗೋದಲ್ಲಿ ಭಾರತ ಎಂಬ ಒಂದು ರಾಷ್ಟ್ರ ಇದೆ. ಆ ರಾಷ್ಟ್ರ ದೇವತೆಗಳೆಲ್ಲರೂ ಸಹ ತಮ್ಮ ಕರ್ಮವನ್ನು ಎಸಗಲಿಕ್ಕೆ ಜನ್ಮ ಎತ್ತಲೇಬೇಕಾದಂಥ ದೈವಭೂಮಿ, ವೀರಭೂಮಿ, ತ್ಯಾಗಭೂಮಿ, ಯೋಗಭೂಮಿ, ಮಾತೃಭೂಮಿ ಆದಂಥ ಭಾರತದಿಂದ ನಾನು ಬಂದಿದ್ದೀನಿ ಅಂತ ಏನು ಹೇಳಿದ್ರು ಅವರು. ಅಲ್ಲಿ ದೊರೆಯುವಂಥ ಗಂಗಾ ನದಿಯ ನೀರು, ರುಚಿಯ ವಾಕ್ಯ, ಮಣ್ಣಿನ ಮಹಿಮೆ ಪ್ರಪಂಚಕ್ಕೆಲ್ಲಕ್ಕೂ ಪೂರಕ ಅಂತ ಅವ್ರು ಹೇಳಿದ್ರಲ್ಲ, ಅದನ್ನು ನಾವು ಪರಿಪಾಲನೆ ಮಾಡಬೇಕು ಅಂತ ಹೇಳ್ತಾ ಈ ವಾಹಿನಿಯ ಮೂಲಕ ಒಂದು ಸಂದೇಶ ನಾನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಯಾವುದೇ ಒಂದು ಮಹಾನ್ಶೀಲ ಮಹಿಮಾನ್ವಿತನ ಜಯಂತಿಯನ್ನು ಆಚರಣೆ ಮಾಡ್ಬೋದು ಅರ್ಥಗರ್ಭಿತವಾಗಿ. ಅಂದರೆ ಕೇವಲ ನಾವು ಭೂಷಣಕ್ಕಾಗಿ ಆಚರಣೆ ಮಾಡಬಾರ್ದು, ನಾವು ಆ ವ್ಯಕ್ತಿಯ ಜೀವನದಲ್ಲಿ ಪರಿಪಾಲಿಸಿದಂಥ ಅಪಾರವಾದಂಥ ಆದರ್ಶಗಳಲ್ಲಿ ಒಂದೆರಡು ಆದರ್ಶಗಳನ್ನಾದರೂ ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಪರಿಪಾಲನೆ ಮಾಡೋದ್ರ ಮೂಲಕ ನಮ್ಮ ಜೀವನ ಪಾವನ ಮಾಡಿಕೊಂಡಾಗ ಮಾತ್ರ ಆ ವ್ಯಕ್ತಿಗೆ ನಿಜವಾದಂತಹ ಗೌರವ ನಾವು ತೋರಿಸಿದಂತಾಗುತ್ತದೆ ಅಂತ ನಾನಾದರೂ ಭಾವಿಸಿದ್ದೀನಿ. ಹಾಗಾಗಿ ಇವತ್ತು ಈ ವಾಹಿನಿ ಎಲ್ಲ ಆತ್ಮೀಯರು ಬಂದು ಒಂದು ಸ್ವಾಮಿ ವಿವೇಕಾನಂದರ ವಿಚಾರವನ್ನು, ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅಂದ್ಬಿಟ್ಟು ಅವರು ಬಂದಾಗ ಅವ್ರಿಗೂ ನಾನು ಸ್ವಾಮಿ ವಿವೇಕಾನಂದರ ವಿಶೇಷ ಧನ್ಯವಾದಗಳನ್ನ ಹೇಳೋದ್ರ ಮೂಲಕ ಸ್ವಾಮಿ ವಿವೇಕಾನಂದರ ವಿಚಾರನ 2 ನಿಮಿಷದಲ್ಲಿ ಮಾತಾಡೋದಲ್ಲ, ಅದು 2 ದಿನಗಳಲ್ಲ, 2 ವರ್ಷವೂ ಸಾಲಲ್ಲ. ಯಾಕಂದರೆ ಅವ್ರದ್ದು ಪ್ರತಿ ವರ್ಷದ ವಿಚಾರಧಾರ ನಾನು ಸಂಗ್ರಹ ಮಾಡಿಟ್ಟಿದ್ದೀನಿ. ಅವರು ಬದುಕಿದ್ದಂಥ ಪ್ರತಿ ದಿನದ ಕಾರ್ಯಕ್ರಮ ಕಾಯಕಗಳನ್ನು ನಾನು ಬರೆದಿಟ್ಟಿದ್ದೀನಿ. ಅಂತಹ ವಿಚಾರಧಾರೆ ನಾನು ವಿದ್ಯಾರ್ಥಿ ಜೀವನದಿಂದ ಅವರ ಆದರ್ಶವನ್ನು ಪರಿಪಾಲನೆ ಮಾಡಿ ಇವತ್ತು ಈ ಸಮಾಜದಲ್ಲಿ ಇಂಥ ಮಹನೀಯರೆಲ್ಲ ಗುರುತಿಸಲಿಕ್ಕೆ ಪಾತ್ರವಾದಂಥ ಅವಕಾಶ ನಾನು ಕಲ್ಪಿಸ್ಕೊಂಡಿದ್ದೀನಿ ನಾನಾದರೂ ಭಾವಿಸ್ತೀನಿ. ಹಾಗಾಗಿ ಜೈ ವಿವೇಕವಾಣಿ, ಜೈ ಭಾರತ ಮಾತಾ.